ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್ ನೀರಾ ಹನಿ ವಿತ್ ವ್ಲಾಗ್ಸ್. ಇದು ನನ್ನ ಮಗನ ಬರ್ತ್ಡೇ ವ್ಲಾಗ್ಸ್. ಸೊ ವಿಡಿಯೋಸ್ ನಾನು ಮಾಡಿಟ್ಕೊಂಡಿದ್ದೆ, ಬಟ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ದಟ್ ಹಾಗಾಗಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಕೇಕ್ ಎಲ್ಲ ರೆಡಿಯಾಗಿದೆ. ಇಲ್ಲೇ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡೋದು ಅಂತ ಆಗಿದೆ. ಸೊ ಹಾಗಾಗಿ ಇಲ್ಲೇ ಕೇಕೆಲ್ಲ 7/7ಗೆ ಹೇಳಿದ್ದೀನಿ, ಬರುತ್ತೆ. ಇಲ್ಲ ಶಿವಮೊಗ್ಗದಲ್ಲೇ ಫೇಮಸ್ ಅದು. ಸೊ ಹಾಗಾಗಿ ಅಲ್ಲಿ ಹೇಳಿದ್ದೀನಿ, ಬರುತ್ತಾರೆ, ನಮ್ಮ ಕಸಿನ್ ಬರ್ತಾರೆ. ಸೊ ಅವ್ರು ಹಂಗೆ ತೊಗೊಂಡು ಬರ್ತಾರೆ. ಸೊ ಇದೆ. ಸೊ ಅವರೆಲ್ಲರೂ ಬಂದಮೇಲೆ ಕೇಕ್ ಕಟ್ ಮಾಡಬೇಕು. ಸೊ ಹಾಗಾಗಿ ಎಲ್ಲ ವೆಯ್ಟಿಂಗ್ ಅವರಿಗೋಸ್ಕರ. ಬರ್ತಡೇ ಪ್ರತಿ ವರ್ಷವೂ ಕೂಡ ಇಲ್ಲೇ ಆಲ್ಮೋಸ್ಟ್ ಸೆಲೆಬ್ರೇಷನ್ ಆಗೋದು. ಬಿಕಾಸ್ ಹಾಲಿಡೇಸ್ ಇರೋದ್ರಿಂದ ವೆಕೇಷನ್ಗೆ ಅಂತ ಹೇಳ್ಬಿಟ್ಟು ನಾವು ಊರಲ್ಲೇ ಇರ್ತೀವಿ. ಸೊ ಹಾಗಾಗಿ ಇಲ್ಲೇ ಸೆಲೆಬ್ರೇಷನ್ ಆಗೋಗುತ್ತೆ. ಸೊ ಅಕಸ್ಮಾತ್ ನಾವಿಲ್ಲ ಅಂದ್ರೂ ಅವನು ಇಲ್ಲೇ ಇರ್ತಾನೆ ಅಲ್ವಾ. ಸೊ ಬರ್ತಡೇಗೋಸ್ಕರ ಇಲ್ಲಿ ಬ್ಯಾಕ್ ಮಾಡ್ಕೊಳ್ಳೋದೆ. ಸೊ ಸಿಂಪಲ್ಲಾಗಿ, ಬಿಕಾಸ್ ನಮ್ಮ ಮನೇಲಿ ಕೂಡ ಇಲ್ಲ, ಅವ್ರು ನೇಪಾಳ ಹೋಗಿರೋದ್ರಿಂದ ಸುಮ್ಮನೆ ಬೇಡ, ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಆಲ್ಮೋಸ್ಟ್ ಸಿಂಪಲ್ಲೇ, ನಾವು ಯಾವುದೇ ಥರದ್ದು ಗ್ರ್ಯಾಂಡಾಗಿ ಮಾಡಲ್ಲ. ಸೊ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡೋದು ಅಷ್ಟೇ. ಸೊ ನಮ್ಮ ಅಮ್ಮನೂ ಕೂಡ ಹೋಳಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಮೊಮ್ಮಗನಿಗೋಸ್ಕರ ಮೀನ್ಸ್ ಇಲ್ಲೇ ನಮ್ಮ ಸುತ್ತಮುತ್ತ ರಿಲೇಷನ್ಸ್ ಬರ್ತಾರಲ್ವ. ಸೊ ಹಾಗಾಗಿ ಅವ್ರಿಗೋಸ್ಕರ ಹೋಳಿಗೆ ಸೀಕರಣೆ ರೆಡಿ ಇದೆ. ಸೊ ಬೆಳಗ್ಗೆನೇ ಮಾಡಿಟ್ಬಿಟ್ಟಿದ್ದಾರೆ. ಸೊ ಇವಾಗ ಏನೂ ಕೆಲಸ ಇಲ್ಲ, ಏನಿದ್ರು ಕೇಕ್ ಕಟ್ ಮಾಡೋದು, ಊಟ ಮಾಡ್ಕೊಳ್ಳೋದು ಅಷ್ಟೇ ಕೆಲಸ ಇರೋದು. ಇಲ್ಲಿ ಬಂಗಾರಿ ಈ ಕಡೆ ಬಾರಿ, ಈ ಕಡೆ ಬಾರಿ. ಬಾ ನೀನೇ ಕಟ್ ಮಾಡ್ ಬಾ ಅಚ್ಚೋಡನ್ ಜೊತೆ. ಮಗ್ನ 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 ವಾವ್ ಮಗ್ನ, ನೈಸ್ ಕೇಕ್. ಮಗ್ನ ನೈಸ್ ಕೇಕ್ ಅಲ್ಲ, ಸೂಪರ್. ಇಲ್ಲಿ ಇಲ್ಲಿ ಮಗ್ನ ಇಲ್ಲಿ ನೋಡಿ, ಇಲ್ಲಿ 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 ಯಾ ಇದು ಏನೇ ಅವಿಷಯ ಕೇಕ್ ಮಾತ್ರ ಭಾರಿ ಚೆನ್ನಾಗಿ ಮಾಡ್ತಾರೋ. ಸೂಪರ್ ಇದೆ ಕೇಕ್. ನೀವು ಎಷ್ಟು ಬೇಕಾದರೂ ಟ್ರೈ ಮಾಡ್ತೀವಿ. ಪ್ಲೇನೇ ಇರ್ಲಿ ಕರೆಕ್ಟ್ ಆಯ್ತು ಬಿಡ ಅಖಿಲ, ಕರೆಕ್ಟ್ ಆಯ್ತಾನೆ. ಖುಷಿ, ಮಗ್ನ ಖುಷಿ ಕೇಕ್ ತಿನ್ನಕ್ಕೆ. ಕೇಕ್ ಎಲ್ಲರೂ ಬಕಪಟ್ಟಿಗಳಾಗಿದೆ. ಕೇಕ್ ತಿನ್ನಕ್ಕೆ ಕೊಡ್ತೀನಿ ಒಂದು ನಿಮಿಷ. ಅವರಲ್ಲೇ ತರ್ಷನ್ಲಾಗ ಟೇಸ್ಟ್ ಮಾಡ್ಬಿಟ್ಟು ನೋಡಾತಲೆ. ಹೌದಾ? ಅದನ್ನ ಬೆಳಗ್ಲಿ, ಆಮೇಲೆ ತೆಗ್ದ್ಬಿಟ್ಟು ಇಲ್ಲಿ ಸೆಲೆಬ್ರೇಷನ್ ಮಧ್ಯೆ ನಮ್ಮ ಮನೆಯವ್ರಿಗೆ ವಿಡಿಯೋ ಕಾಲ್ ಮಾಡಿ ಮಗನ್ನ ತೋರಿಸ್ತಾ ಇದ್ದೀವಿ. ಬಿಕಾಸ್ ಅವ್ರು ಇರಲಿಲ್ವಲ್ಲ. ಸೊ ದಟ್ ಅವ್ರು ಮಿಸ್ ಮಾಡ್ಕೋಬಾರ್ದು, ಈವನ್ ಮಗ ಕೂಡ ಮಿಸ್ ಮಾಡ್ಕೋಬಾರ್ದಲ್ವಾ. ಸೊ ದಟ್ ಹಾಗಾಗಿ ತೋರಿಸ್ತಾ ಇದ್ವಿ, ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ವಿ ಬರ್ತ್ಡೇ ಸೆಲೆಬ್ರೇಷನ್. ಹ್ಯಾಪಿ ಬರ್ತ್ಡೇ ಅಚ್ಚು. ಥ್ಯಾಂಕ್ ಯು ಚಿನ್ನಿ, ನೀನೇ ಹ್ಯಾಪಿ ಬರ್ತ್ಡೇ ಅಂತ. ಹ್ಯಾಪಿ ಬರ್ತ್ಡೇ ಅಚ್ಚು. ಎಲ್ಲ ಗೊತ್ತಾಯ್ತು, ಅಷ್ಟೊತ್ತಾ ಇದೆ ಅಂತ. ಈಚೆ ಬರ್ರಿ, ಸೈಡಿಗೆ ಬರ್ರಿ. ಇದು ನೀನು ಒಂಚೂರು ಈಚೆ ಬರ್ಬೇಕಿತ್ತ ಅಂತ ಅನ್ಸಕ್ಕೆ. ಇಲ್ಲಿಂದ ಫೋಟೋ ಅದು ಬಹಳ ಹುಷಾರಾಗಿ ಈಚೆ ಬರ್ರಿ. ನೀನು ಹುಷಾರ್ ಕಣ, ದೂರ ಇರೋ ಹುಷಾರ. ಆಮೇಲೆ ಮುಂದೆ ಬಂದವಳು. Happy birthday to you. Happy birthday to you. ಹೇಳಿಲ್ಲ. Happy birthday to you. Happy birthday ಅಚ್ಚು to you. ಇದು ಈ ಎಕ್ಸ್ಟ್ರಾ ಅದು ಬೇಡ. ಇಲ್ಲಿ ಎಷ್ಟು ಚೆನ್ನಾಗಿದೆ ಕ್ಯಾಂಡಲ್ ಇದೆ. 10th ಇಯರ್ ಅಲ್ಲ ನಿಂದ. ಮತ್ತೆ ಕದು ಮಗ್ನ ವಿಶ್ ಮಾಡ್ದೆ. ಹ್ಯಾಪಿ ಬರ್ತ್ಡೇ ಹೇಳು. ವಿಶ್ ಮಾಡಿದೆ ಅಂತ. ವಿಶ್ ಮಾಡಿದೆ. So nice. Wow. Yes. ಹೇಯ್, ತಡಿ ತಡಿ. ವೆರಿ ಗುಡ್. ಅಚ್ಚು ಸೂಪರ್ ಮಾಡಿ ಈಗ. ಸೂಪರ್ ಕಟ್ ಮಾಡು. ಮಾಡಿ ಈಗ. ಈಗ ಹೇಳ್ರಿ ಆಡ. ಇಟ್ಸ್ ಓಕೆ, ನೀನೇ ಮಾಡು. Happy birthday to you. Happy birthday to you. Happy birthday to you, dear Achitya. Happy birthday to you. ಸಾಕು, ಒಂದೇ ಕಟ್ ಮಾಡು. ಬಿಂದೋಕ ಇಟ್ಕೊಂಡ್ರೆ ಅದು ಮತ್ತೆ ಕಾಳಿಡಾಗಿ. ಏನ್ ಪಪ್ಪ ಫಸ್ಟ್ ಥಿಂಗ್ಸ್ ಅವನ ಆಡ ಇದನ್ನ ಬೀಳ್ತೀಯ ಚಿನ್ನಿ. ಹ್ಯಾಪಿ ಬರ್ತ್ಡೇ ಅಚಿಂತ್ಯ.
ಅವಿಷ ನೋಡಿ ಎಷ್ಟು ಬೇಗ ಚೇಂಜ್ ಮಾಡ್ಕೊತಾ ಇದ್ದೀನಿ ನಾನು, ಹಂಗೆ ಚೇಂಜ್ ಮಾಡ್ಕೋಬೇಕು. ಸೂಪರ್ ಸೂಪರ್. ನಂಗೂ ಗೊತ್ತಿಲ್ಲ ಅಚ್ಚು, ಸುಮ್ಮನೆ ನೋಡಿ ಓಪನ್ ಮಾಡಿ ಅಂತ ನೀನೇ ಕಿತ್ಕತಿಯ ಆ್ಯಕ್ಚುಲಿ ನನಗೆ ಚಿಂತ್ಯ ನನಗೆ ಮೆಕ್ಯಾನಿಕಲ್ ಕಿಟ್ ಬೇಕಂತ ಕೇಳಿದ್ದೆ. ಸೊ ನಾನು ಆರ್ಡ್ರ್ ಮಾಡಿದ್ದೆ. ಬೈ ಡಿಫಾಲ್ಟ್ ಆಗಿ ಅದು ಬೆಂಗಳೂರು ಅಡ್ರೆಸ್ಗೆ ಅದು ಡೆಲಿವರಿ ಆಗಿಬಿಟ್ಟಿತ್ತು. ಸೊ ದಟ್ ನನಗೆ ಆ ಟೈಮಲ್ಲಿ ತಂದ್ಕೊಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ನನಗೆ ಬ್ಯಾಂಗ್ಳೂರಲ್ಲಿದೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ. ಮಗ್ನ ಏನ್ ಚಿನಿ ಅದು? ಏನದು? ಮಾಸ್ಟರ್ ಮೈಂಡ್. ಓಪನ್ ಮಾಡಕ್ಕೆ ಕೊಟ್ಟಿಲ್ಲ ನಾವು. ಅರ್ಥ ಆಗ್ಲಿಲ್ಲ ಅಂದ್ರೆ ಓಕೆ ಮಗ್ನ ಹೌ ಆರ್ ಯು? ಯಸ್. ಕತ್ತಾಗಿದೆ ಕೇಕ್. ಕೇಕ್ ಚೆನ್ನಾಗಿ ಮಾಡ್ತಾನೆ. 7th heaven. ಅಂದ್ರೆ ನಾನು ಯಾಕೆ ಇದನ್ನ ಮಾಡಿದೆ ಅಂದ್ರೆ ಎಲ್ಲರೂ ಗೂಗಲ್ ಅಲ್ಲಿ ರೇಟಿಂಗ್ ಮಗ್ನ ಹೌ ಆರ್ ಯು? ಮಸ್ಟ್ ಟ್ರೈ ಚಾಕ್ಲೇಟ್ ಇದಂತ ಟ್ರಫೆಲ್ ಅಂತ, ಅದಕ್ಕೆ ಇದನ್ನ ಮಾಡೋಣ. ಸರಿ ಕೊಟ್ಟ ಕಡೆ. ಸೊ ಇಲ್ಲಿ ಚಿಂತ್ಯಂಗೆ ಮತ್ತು ಗೆಸ್ಟ್ಗಳಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಅವ್ರ ಅಜ್ಜಿ ಹೋಳಿಗೆ ಮತ್ತು ಸೀಕರಣೆ, ತಿಳಿಸಾರು, ಈ ಥರ ಪಲ್ಯಗಳು ಈ ಥರನೇ ಮಾಡಿದ್ದಾರೆ. ಆ್ಯಸ್ ಯೂಶ್ವಲ್ ನಾವು ವೆಜ್ ಆಗಿರೋದ್ರಿಂದ ನಮಗೆ ನಾವು ಇದನ್ನೇ ಮಾಡಬೇಕು. ಸೊ ದಟ್ ಹಾಗಾಗಿ ನಾವು ಇದನ್ನೇ ಮಾಡಿದ್ದೀವಿ ಕೂಡ. ನಮಗೆ ಇದೇ ಸ್ಪೆಷಲ್ ಅಂತ ಹೇಳಿದರೆ. ಸೊ ದಟ್ ಹಾಗಾಗಿ ಅವ್ರ ಅಜ್ಜಿ ಇದನ್ನು ಪ್ರಿಪೇರ್ ಮಾಡಿದ್ದಾರೆ. ಮಜ್ಜಿಗೆ ಬೇಕಲ್ವಾ? ಅಲ್ಲ ಅಕ್ಕಿನ ಮೊಸರು ತಿಂತಾರಲ್ಲ, ಮೊಸರು ಬೇಕು. ಮೊಸರು ಅದು ಊಟಕ್ಕೆ ಹಾಕೊಂಡು ತಿನ್ನಕ್ಕೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅವಿಷ. ಓಕೆ, ಯಾವಾಗ ಗುಡ್ ಮಾರ್ನಿಂಗು? ಈಗ ಗುಡ್ ನೈಟ್. ಇಲ್ಲಿ ಕತೆ ಅಚ್ಚುಗೆ ಹೆಂಗಿದೆ ಹೋಳಿಗೆ? ಖಾರ ಇದೆಯಾ? ಸೂಪರ್. ಖಾರ ಸ್ವೀಟ್ ಆಗಿಲ್ಲ ಮಗ್ನ? ಒಂದೇ ಕೈ ಮಗ್ನ. ಇದಾ? ಸೊ ಇದು ಬಂದು ಬರ್ತ್ಡೇ ಆಗಿದ್ದ ಮರುದಿನ. ಸೊ ಇಲ್ಲಿ ನಮ್ಮ ನಾದಿನಿಯವ್ರ ಮನೆನ ಅಲ್ಲೇ ನಮ್ಮೂರಲ್ಲೇ ಮನೆ ಕಟ್ಟಿಸ್ತಾ ಇರೋ ಕಾರಣ ಅಲ್ಲೆಲ್ಲ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಹೋಗಿದ್ವಿ. ಅಲ್ಲೇ ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಸೊ ಮಕ್ಕಳೆಲ್ಲ ಇದ್ರಲ್ವ, ಸೊ ಹಾಗಾಗಿ ಅಲ್ಲೇ ಕ್ರಿಕೆಟ್ ಆಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ. ಆ ಥರ ಡಿಸೈಡ್ ಮಾಡೋಕ್ಕೊಂದು ರೀಸನ್ ಇದೆ. ಬಿಕಾಸ್ ಅಲ್ಲೇ ಒಂದು ವೇಸ್ಟ್ ಹಲ್ಗೆ ಇತ್ತು. ಸೊ ಆ ಹಲ್ಗೆನ ಯೂಸ್ ಮಾಡಿಕೊಂಡು ಮಕ್ಕಳು ಬ್ಯಾಟ್ ಮಾಡ್ಕೊಂಡಿದ್ರು. ಸೊ ಅದು ತುಂಬ ಚೆನ್ನಾಗಿತ್ತು. ಸೊ ವೈ ನಾಟ್ ನಾವು ಅದರಲ್ಲಿ ಕ್ರಿಕೆಟ್ ಆಡೋಣ ಅಂತ ಹೇಳ್ಬಿಟ್ಟು ನಾವು, ನಮ್ಮ ನಾದಿನಿ ಮತ್ತು ನಮ್ಮ 3 ಜನ ಮಕ್ಕಳು ಅದ್ರ ಎಲ್ಲ ಸೇರಿಕೊಂಡು ಕ್ರಿಕೆಟ್ ಆಡ್ತಾ ಇದ್ದೀವಿ. आकाश सर भेजा है क्या? हाँ सर, एड्रेस सेम रहेगा बट प्लॉट नेम मेंशन रहेगा तो हमको आइडेंटिफाई. ಇದು ಇನ್ನೊಂದು ದಿನದ ವ್ಲಾಗ್. ಇಲ್ಲಿ ನಾವು ಮಂತ್ರಸ್ಕೋರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಬಿಕಾಸ್ ನಮ್ಮ ಮನೆಯವ್ರಿಗೂ ಬ್ರೆಜಿಲ್ ಮತ್ತು ಮರಿಷಿಯಸ್ ಹೋಗೋ ಕಾರಣ ಅವ್ರಿಗೆ ಸ್ವಲ್ಪ ಬ್ಲೇಸರ್ಗೆ ಬೇಕಿತ್ತು. ಅದ್ರ ಜೊತೆಗೆ ಸ್ವಲ್ಪ ನನಗೂ ಕೂಡ ಸಂಡೇಸ್ ಅಲ್ವಾ, ಸೊ ಬೇಜಾರಾಗ್ತಾ ಇತ್ತು. ಸೊ ಹೋಗೋಣ ಅಂತ ಹೊರಟಿದ್ವಿ. ಊರಿಂದ ಬಂದಮೇಲೆ ನಾವು ಕೂಡ ಎಲ್ಲೂ ಹೋಗಿರಲಿಲ್ಲ. ಸೊ ಅಚ್ಚು ಕೂಡ ಮನೆಯಲ್ಲೇ ಇದ್ನಲ್ವ, ಸೊ ಅವನಿಗೂ ಖುಷಿ ಆಗತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಹಾಯ್, ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ನೀರಾ ಹನಿ ಬಿಂದು ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಓಕೆ, ಆರಾಮಿದ್ದೀರಾ? ಹೌದು, ಆರಾಮಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತು ಸುಮ್ಮನೆ ಸಂಡೇ ಅಲ್ವಾ, ಸುಮ್ಮನೆ ಹೊರಗೆ ಹೋಗ್ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ಬೇಜಾರಾಗ್ತಾ ಇತ್ತು. ಅದ್ರ ಜೊತೆಗೆ ಸ್ವಲ್ಪ ಚಿಕ್ಕದಾಗಿ ಸ್ವಲ್ಪ ಚಿಕ್ಕ ಪುಟ್ಟದ ಸ್ವಲ್ಪ ಶಾಪಿಂಗ್ ಮಾಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ಹೋಗ್ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಆದರೆ ನಾವು ಹೊರಡುವಾಗ ಕರೆಕ್ಟಾಗೆ ಮಳೆರಾಯರು ಬರ್ತಾ ಇದ್ದಾರೆ. ಫುಲ್ ಜೋರಾಗೆ ಬರ್ತಾಯಿದ್ರು. ಈಗ ಸ್ವಲ್ಪ ಕಡಿಮೆ ಆಗಿದೆ ನೋಡಿ. ಸೊ ಈಗ ಸ್ವಲ್ಪ ಪರವಾಗಿಲ್ಲ. ಬಟ್ ಇಷ್ಟೊತ್ತು ತುಂಬ ಚೆನ್ನಾಗಿ ಜೋರಾಗಿ ಮಳೆ ಬರ್ತಾ ಇತ್ತು. ಸೊ ಹಾಗಾಗಿ ಇಲ್ಲೇ ಮಂತ್ರಿಸ್ಕೋರ್ಗೆ ಹೋಗ್ಬರೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಸೊ ಚಿಂತೆನೂ ಕೂಡ ಇಲ್ಲೇ ಇದ್ರಲ್ಲ, ಸೊ ಅವ್ರಿಗೊಂದು ಸ್ವಲ್ಪ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದೀವಿ. ನಾನು ನನ್ನ ಮಗ ನೋಡ್ಬೋದು, ಫುಲ್ಲು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಫುಲ್ ಪ್ಯಾಕ್.
ಗೈಸ್ ಸಂಡೇ ಅಂತ ಅಂದರೆ ಹೇಗಿರಬೇಕು, ಯೂಶ್ವಲಿ ನಾವು ಎದ್ದೊಳೋದು ಲೇಟು, ಸೊ ಆರಾಮಾಗಿ ಹೋಗ್ಬೇಕು ಅನ್ನೋದಿಲ್ಲ. ಟೈಮ್ ಆಯಿತು ಬಿಕಾಸ್ ನಾವು ಎಲ್ಲ ಮಾಡ್ಕೊಂಡು ಹೊರಡಬೇಕಲ್ಲ. ಇವರೇನು ರೆಡಿ ಆಗಿಬಿಡ್ತಾರೆ, ಸ್ನಾನ ಮಾಡ್ಕೊಂಬಿಟ್ಟು ಪೂಜೆ ಮಾಡಿಬಿಟ್ರೆ ಮುಗ್ದೋಯ್ತು, ಹೋಗ್ಬಿಡೋಣ. ನಾವೇನು ಮಾಡಬೇಕು, ಹೇಳ್ಬೇಕು, ಎಲ್ಲ ಮನೆ ಕ್ಲೀನ್ ಮಾಡ್ಕೋಬೇಕು, ತಿಂಡಿ ಮಾಡಬೇಕು, ತಿಂಡಿ ಇವರಿಗೆಲ್ಲ ಕೊಡಬೇಕು, ಮತ್ತು ಅದಾದಮೇಲೆ ಎಲ್ಲ ಕ್ಲೀನ್ ಮಾಡಿ ಬರಬೇಕು. ಸೊ ಇಷ್ಟೆಲ್ಲ ಮಾಡ್ಬರಕ್ಕೆ ಟೈಮ್ ಆಗಲ್ವಾ? ಸೊ ನೀನು ಟೈಮ್ ಆಯಿತು, ಇಷ್ಟೊತ್ತಿಗೆ ಆಲ್ರೆಡಿ ನಾವು ಹೋಗ್ಬೇಕಾಗಿತ್ತು, ರೀಚ್ ಆಗಬೇಕಾಗಿತ್ತು ಅಂತ. ಅಷ್ಟೊಂದು ಏನೇನು ತಗೋಬೇಕು? ಖರ್ಚೀಫು, ಒಂದು ಖರ್ಚೀಫಿಗೆ ನಾವು ಮಂತ್ರಿಸ್ಕೋರಿಗೆ ಹೋಗ್ಬೇಕಾ? ಒಂದು ಸಾಕ್ಸ್, ದೆನ್ ಅಷ್ಟೇ. ಇಷ್ಟೊಂದು ತಗೊಳಕ್ಕೆ ತಗೊಳ್ಳೋದು ಅಲ್ಪ ಸ್ವಲ್ಪ ಐಟಮ್ಸ್ಗೆ. ಇದೆಲ್ಲ ಆ್ಯಕ್ಚುಲಿ ಇನ್ನೂ ಇದೆ, ಇನ್ನು ಸ್ವಲ್ಪ ಬ್ಲೇಸರ್ ಏನೋ ಬೇಕು ಅಂತ ಇದ್ರು. ಸೊ ಅವ್ರು ನೆಕ್ಸ್ಟ್ ವೀಕು, ಸೊ ಹಾಗಾಗಿ ಸ್ವಲ್ಪ ಅದಕ್ಕೆ ಏನೇನೋ ಐಟಮ್ಸ್ ಬೇಕಂತ ಹೇಳಿದ್ರು. ಹಾಗಾಗಿ ತೊಗೊಂಡು ಬರೋಣ, ಆರನ್ನು ಮಾಡಬೇಡಿ, ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು. ನೀ ಅಚ್ಚು ಹೇಳು, ಅಪ್ಪಂಗೆ ಹೇಳು. ಪಬ್ಲಿಕ್ ಟಿವಿ ರಂಗಣ್ಣ. ಈ ರೋಡಿಗೆ ಬಂದ್ರೆ ಒಂಥರ ಖುಷಿ. ಈ ತರ ರೋಡ್ ನೋಡ್ಲಿಕ್ಕೆ ಇಷ್ಟೊಂದು ಮರಗಳಿರೋ ಇದೆಯಾ? ಬಟ್ ನಮಗೆ ಈ ಏರಿಯಾ ಬಂದ್ರೆ ಒಂಥರ ಖುಷಿ, ನಮ್ಮ ಶಿವಮೊಗ್ಗ ಫೀಲ್ ಬರುತ್ತೆ ಸ್ವಲ್ಪ, ಅಲ್ಲ ನೀ ಅನ್ಸಲ್ವಾ? ಅಲ್ವಾ ಅಚ್ಚು? ಹೌದು. ಸೊ ದಟ್ ಈ ಮರಗಳು, ಯಾಕೆಂದ್ರೆ ಫುಲ್ ಬರೀ ನಾವು ಪ್ಲೇನ್ ರೋಡ್ ನೋಡೋದ್ರಿಂದ ಈ ಥರ ಬಂತು ಅಂದರೆ ಮರ ಇರೋಂತಹ ಏರಿಯಾಗಳು ಸಿಕ್ತು ಅಂದರೆ ಒಂಥರ ಖುಷಿ ಕೊಡುತ್ತೆ ಮನಸ್ಸಿಗೆ. ಸೊ ಹಾಗಾಗಿ ಒಂಥರ ಚೆನ್ನಾಗಿರುತ್ತೆ. ಏನ ಕಾರ್ನ ನೋಡಿ, ನಾನು ಹೇಳಿದ ಅಲ್ಲಿ ಅಷ್ಟು ಮಳೆ ಇತ್ತು ನಮ್ಮ ದಾಸರಳ್ಳಿ. ಬಟ್ ಇಲ್ಲಿ ನೋಡಿದ್ರೆ ನಾರ್ಮಲ್, ಎಲ್ಲೋ ಒಂದು ಸ್ವಲ್ಪ ಬಂದು ಹೋಗಿರೋ ಹಾಗಿದೆ ಅಷ್ಟೇ, ಮಳೆನೇ ಇಲ್ಲ. ನಾವು ಮಂತ್ರಿಸ್ಕೋರಿಗೆ ಬದ್ದಲ್ಲ ತುಂಬ ದಿನ ಆಯ್ತಲ್ಲ ನೀ ಅಲ್ವಾ? ಮಂತ್ರಿಸ್ಕೋರಿಗೆ ಬರ್ತದೆ ತುಂಬ ದಿನ ಆಯ್ತು, ಹಂಗಾಗಿ ಏನೇನೋ ಚೇಂಜಸ್ ಎಲ್ಲ ಕಾಣಿಸ್ತಾ ಇದೆ. ಲಾಸ್ಟ್ ವೀಕು ವೀಣಾ ಸ್ಟೋರ್ಸಿಗೆ ಬಂದಿದ್ವಿ, ಸುಮ್ಮನೆ ಜಸ್ಟ್ ಒಂದು ಬ್ರೇಕ್ಫಾಸ್ಟ್ಗೆ. ಅಫ್ಕೋರ್ಸ್ ಅಲ್ಲಿಗೆ ಬರೋದು ಬ್ರೇಕ್ಫಾಸ್ಟ್ಗೆ, ಬಟ್ ನನಗೇನು ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಸೀರಿಯಸ್ಲಿ ಹೇಳ್ಬೇಕು ಅಂತ ಅಂದರೆ. ಅಲ್ವಾ ನೀ? ನಿಮಗೆ ಹೇಗೆ ಅನ್ನಿಸ್ತು ವೀಣಾ ಸ್ಟೋರ್ಸಲ್ಲಿ? ಹಾಂ, ನನಗಂತೂ ಸೀರಿಯಸ್ಲಿ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಅಚ್ಚು, ನಿನಗೇನು ಇಷ್ಟ ಆಗಿತ್ತಾ ವೀಣಾ ಸ್ಟೋರ್ಸಿಗೆ ಹೋಗಿದ್ಯಲ್ಲ, ಲಾಸ್ಟ್ ವೀಕ್ ಹೋಗಿದ್ಯಲ್ಲ? ಇಡ್ಲಿ ತಿಂದಿಯಲ್ಲಪ್ಪ ಔಟ್ ಸೈಡ್ ಕೂತ್ಕೊಂಡು, ಇಷ್ಟ ಆಯ್ತಾ? ಚೆನ್ನಾಗಿತ್ತಾ? ನಾಟ್ ಬ್ಯಾಡ್ ಅಷ್ಟೇ, ಸುಮ್ಮನೆ ಒನ್ ಟೈಮ್ ಎಕ್ಸ್ಪೀರಿಯನ್ಸ್. ಇದೊಂಥರ ಸುಮ್ಮನೆ ಐಪ್ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಲಾಸ್ಟಲ್ಲಿ ಒಂಥರ ನನಗೆ ಅದು ಸ್ಮೆಲ್ಲೇ ಇಷ್ಟ ಆಗ್ತಾ ಇರಲಿಲ್ಲ. ಸೊ ದಟ್ ನಾನು ಕಂಪ್ಲೀಟಾಗಿ ತಿನ್ನಲಿಲ್ಲ, ಮೀನ್ಸ್ ಬಿಟ್ಟು ಬಂದಿದ್ದಾಯಿತು. ಅಷ್ಟು ದೂರ ಬಂದ್ರೂ ಇಷ್ಟ ಆಗಲಿಲ್ಲ. ಒನ್ಸ್ ಓಕೆ, ಸುಮ್ಮನೆ ಒಂದ್ಸರಿ ಬರಲಿಕ್ಕೆ ಬಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾದ್ರೆ ಓಕೆ ಸಾಕು ಅಷ್ಟೇ. ಇಷ್ಟು ಮಳೆ ಬರ್ತಾ ಇತ್ತು ಅಂದರೆ ಲಿಟ್ರಲಿ ನಾವು ರೋಡ್ ಮೀನ್ಸ್ ಗ್ಲಾಸ್ ಕ್ಲಿಯರಾಗಿ ಕಾಣಿಸ್ತಾನೆ ಇರಲಿಲ್ಲ, ಆ ರೇಂಜಲ್ಲಿ ಮಳೆ ಬರ್ತಾ ಇತ್ತು. ಸೊ ಇಲ್ಲಿ ಬಂದು ನೋಡಿದ್ರೆ ಅದಕ್ಕೆ ಆಪೋಸಿಟ್ ಎಲ್ಲ ಸ್ವಲ್ಪ ಬಂದಿದೆ ಅಷ್ಟು, ಜಾಸ್ತಿ ಬಂದಿಲ್ಲ. ಸೊ ಮಂತ್ರಿಸ್ಕೋರ್ಗೆ ಬಂದು ಕಾರ್ ಪಾರ್ಕ್ ಮಾಡಿ ಹೊರಟಿ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದರೆ ಬರುವಾಗ ಫುಲ್ ಕನ್ಫ್ಯೂಷನು. ನಾವು ಜೀವನಲ್ಲಿ ನಿಲ್ಸಿದ್ದೋ G2ನೆಲ್ಲ ಪಾರ್ಕ್ ಮಾಡಿದ್ದು ಅಂತ ಹೇಳ್ಬಿಟ್ಟು ತಕ್ಷಣ ನೆನಪಾಯಿತು, ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಅಲ್ವಾ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ನೋಡಿಕೊಂಡು ಜೀವನ್ಗೆ ಹೋಗಿ ಕಾರ್ನ ಪಿಕ್ ಮಾಡ್ಕೊಂಡಿದ್ದಾಯಿತು. ಇದು ತುಂಬ ಜಾಸ್ತಿ ಅನಿಸುತ್ತೆ ಅನಿ, ಅದು ತುಂಬ ಅಲ್ಲ ಜಾಸ್ತಿ ಅನಿಸುತ್ತೆ. ಓಕೆ, ಪರವಾಗಿಲ್ಲ. ನಾವೆಲ್ಲ ಶಾಪಿಂಗ್ ಮಾಡ್ತಾ ಇದ್ರೆ ಇಲ್ಲಿ ಮೊಬೈಲ್ ನೋಡೋದು ಇವರೆಲ್ಲ ಕುತ್ಕೊಂಡು ಕಳ್ರೋ ಥರ. ನಮಗೆ ಆ ಶಾಪಲ್ಲಿ ಅಷ್ಟೊಂದು ಇಷ್ಟ ಆಗಿಲ್ಲ, ಸೊ ದಟ್ ಬೇರೆ ಶಾಪಿಂಗ್ ಬಂದಿದ್ದೀವಿ. ಸೇಮ್ ಅನ್ಸುತ್ತೆ ನೀ ತುಂಬ ಲೇಟಾಗಿ ತಗೊಂಡ್ರಿ. ನೀವು ಬರಬೇಕು ಅಂತೀರಾ? ನೋಡು, ಓಯ್ ಓಯ್, ಜೋರುಂಟು.
ಸದ್ಯ ನಾವು ಐ ಥಿಂಕ್ ಹೋಗೋಕ್ಕಾಗಲ್ಲ ಅಲ್ಲಿಗೆ ಅನ್ಸುತ್ತೆ, ಹೋಗ್ಬೇಕು ಅನ್ಸುತ್ತೆ ಅಲ್ವಾ? ಹಾಂ, ನೆನಪಿಗೆ ಹೋಗ್ಬೇಕು. ಬ್ಲೇಸರ್ನ ತೊಗೊಂಡು ಮತ್ತು ನನಗೆ ಸ್ವಲ್ಪ ಡ್ರೆಸ್ಗಳು ಬೇಕಿತ್ತು, ಸೊ ದಟ್ ಅದನ್ನು ಕೂಡ ತೊಗೊಂಡು ನಾವು ಮತ್ತೆ ಹೊರಟ್ವಿ. ಸೊ ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ಥರ ಅವನಿಗೆ ಬರ್ಗರ್ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡು ಅವ್ನು ಪಿಜ್ಜಾ ಬೇಕಂತ ಕೇಳ್ತಾ ಇದ್ದ. ಸೊ ದಟ್ ಅವನಿಗೆ ಸ್ವಲ್ಪ ತೊಗೊಂಡು ನಾವು ಹೊರಟ್ವಿ. ಬೇರೆ ಪ್ಲ್ಯಾನ್ಸ್ ಕೂಡ ಇತ್ತು, ಬಟ್ ಮಳೆಯಿಂದ ಅದೆಲ್ಲ ಕ್ಯಾನ್ಸಲ್ ಆಯಿತು. ಸೊ ನಮ್ಮ ದಾಸರಳ್ಳಿಗೆ ಬಂದಮೇಲೆ ಬೇರೆ ತೊಗೊಳ್ಬೇಕಂತ ಪ್ಲ್ಯಾನ್ ಮಾಡೋಷ್ಟರೊಳಗಡೆ ನನ್ನ ಮಗ ಕೂಡ ಮಲ್ಕೊಂಡ್ಬಿಟ್ಟಿದ್ದ. ಸೊ ದಟ್ ಅವ್ನು ಮಲಗಿರುವಾಗ ಬಿಟ್ಟು ಹೋಗೋದು ಸರಿಯಾಗಲ್ಲ ಅಂದ್ಕೊಂಡ್ಬಿಟ್ಟು ನಾನು ಕಾರಲ್ಲೇ ಉಳ್ಕೊಂಡೆ. ನಿರಂಜನ್ ಅವ್ರು ಹೋಗಿ ತೊಗೊಂಡು ಬಂದರು. ಸೊ ಇಷ್ಟ ಆಗಿತ್ತು ಈ ವ್ಲಾಗಿನ ಒಂದು ಸ್ಟೋರಿ. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.